ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ತುಪ್ಪದ ಬತ್ತಿ, ಪಾರಿಜಾತ ಬತ್ತಿ ಹಾಗೆ ಅರ್ಧನಾರೀಶ್ವರ ಬತ್ತಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಯಾವ ಮಾಸದಲ್ಲಿ ಯಾವ ಬತ್ತಿ ಹಚ್ಚಿದರೆ ತುಂಬ ಒಳ್ಳೆಯದು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ತುಪ್ಪದ ಬತ್ತಿ ಅಥವಾ ಕಡಲೆ ಬತ್ತಿ ಅಂತೀವಲ್ಲ, ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಸ್ವಲ್ಪ ಹಸಿ ಹಾಲು ಕೂಡ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಹತ್ತಿನ ನಾನು ಆಲ್ರೆಡಿ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನನ್ನ ಕೈಯಲ್ಲಿ ಸ್ವಲ್ಪ ಹತ್ತಿ ತೊಗೊಂಡು ಅದನ್ನು ನೋಡಿ ನನಗೆ ತೋರಿಸ್ತಾ ಇದ್ದೀನ ಅದೇ ಥರ ಅಗಲ ಎಲ್ಲ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಹತ್ತಿನ ಎರಡು ಕಡೆ ಮಾಡಿಕೊಂಡು ನೋಡಿ ಉಲ್ಟಾ ಮಾಡಿ ಒಂದು ರೌಂಡ್ ಆಕಾರದಲ್ಲಿ ತಿರ್ಸ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ತಿರ್ಸ್ಕೊಳ್ಳಿ. ನೋಡಿ ನಾನು ಇಲ್ಲಿ ತೋರಿಸ್ಕೊಡ್ತಾನಿಲ್ಲ ಅದೇ ಥರನೇ ತಿರ್ಸ್ಕೊಳ್ಳಿ. ಹಾಗೆ ಒಂದು ಬಟ್ಟಲ್ಲಿ ಹಾಲು ಎತ್ಕೊಂಡು ಅದ್ರ ಮೇಲೆ ಸ್ವಲ್ಪ ಉಚ್ಕೊಳ್ಳಿ ಫ್ರೆಂಡ್ಸ್. ಬತ್ತೆ ಮೇಲೆ ನೋಡಿ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಅದೇ ಥರ ಉಚ್ಕೊಳ್ಳಿ. ಹಾಗೆ ಇನ್ನೊಂದು ಸ್ವಲ್ಪ ಕಾಟನ್ ತೊಗೊಂಡು ಅದು ಬತ್ತಿ ಉದ್ದಾಗಿರುತ್ತಲ್ಲ ಅದ್ರ ಮೇಲೇ ಇನ್ನೊಂದು ಕೋಟ್ ಬರೋ ಥರ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಳ್ಳಿ ಹಾಕಿ ಮತ್ತೆ ಉಚ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಥರ ಮಾಡೋದ್ರಿಂದ ನಮ್ಮ ಕಡಲೆ ಬತ್ತಿ ಅಥವಾ ತುಪ್ಪದ ಬತ್ತಿ ಅಂತೀವಲ್ಲ ಅದು ರೆಡಿ ಆಯಿತು. ಇದನ್ನು ನಾವು ಗಣಪತಿಗೆ ಸಂಕಷ್ಟಿ ಇರುತ್ತಲ್ಲ ಫ್ರೆಂಡ್ಸ್, ಅವತ್ತು ಅಥವಾ ಅಮ್ಮನವ್ರಿಗೆ ದೇವಿ ಗುಡಿಯಲ್ಲಿ, ಗ್ರಾಮ ದೇವತೆ ಗುಡಿಯಲ್ಲೆಲ್ಲ ನಿಂಬೆಹಣ್ಣು ಹಚ್ತೀವಲ್ಲ ಫ್ರೆಂಡ್ಸ್, ಅದೇ ಥರ ಹಚ್ಚಿದರೆ ತುಂಬ ಒಳ್ಳೆಯದಂತೆ. ನಾನು ನೆಕ್ಸ್ಟ್ ಈಗ ಪಾರಿಜಾತ ಬತ್ತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಳ್ಳಿ ತೊಗೊಂಡು ಇಟ್ಕೊಂಡಿದ್ದೀನಿ ನೋಡಿ. ಅದನ್ನು ಅಗಲ ಮಾಡ್ಕೊಂಡು ಎರಡೂ ಎಡ್ಜ್ ಕಡೆ ಸಮನಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ ಎಲೆ ಇರುತ್ತಲ್ಲ, ಎಲೆ ಆಕಾರದಲ್ಲಿ ಮಾಡ್ಕೋಬೇಕು. ನೋಡಿ ಈ ಥರ ಮಾಡ್ಕೊಳ್ಳಿ. ಎರಡು ಎಡ್ಜ್ನ ಒಂದು ರೌಂಡ್ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆ ಥರ. ಮತ್ತು ಇನ್ನೊಂದು ತೊಗೊಂಬಿಟ್ಟು ಮತ್ತು ಅದೇ ಥರನೇ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಕಾಟನ್ನ ತೊಗೊಂಡಿದ್ದೀನಿ, ಸ್ವಲ್ಪ ಅಗಲ ಮಾಡ್ಕೊತಾ ಇದ್ದೀನಿ. ನೋಡಿ ಎರಡು ಎಡ್ಜ್ನ ಆ ಕಡೆನ ಮತ್ತು ಈ ಕಡೆನ ಪ್ರೆಸ್ ಮಾಡ್ಕೋಬೇಕು. ಎಲೆ ಆಕಾರದಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ಥರ ನಾವು 5 ತೊಗೊಂಡು 5 ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನೋಡಿ 5 ರೆಡಿ ಆಗಿದೆ. ಅದನ್ನೆಲ್ಲ ಕೈಯಲ್ಲಿ ತೊಗೊಳ್ಳೋಣ. ನೋಡಿ ಒಂದು ಸ್ವಲ್ಪ ಹಾಲು ಕೂಡ ನಾನು ಇಲ್ಲಿ ತೊಗೊಂಡೆ. ನೋಡಿ ಒಂದು ಪಕ್ಕದಲ್ಲಿ ಒಂದು ಎಲ್ಲ ನೀಟಾಗಿ ನಾನೀಗ ಜೋಡಿಸ್ಕೊತಾ ಇದ್ದೀನಿ. ನೋಡಿ ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ ಒಂದ್ರ ಮೇಲೆ ಒಂದ್ರ ಪಕ್ಕದ ಮೇಲೆ ಅದೇ ಥರ 5 ಜೋಡಿಸ್ಕೊಂಡು ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಫ್ರೆಂಡ್ಸ್, ನೀಟಾಗಿ ಅದೇ ಥರ ಮಾಡ್ಕೊಳ್ಳಿ. ಬತ್ತಿ ಚೆನ್ನಾಗಿ ಬರುತ್ತೆ ನೋಡಿ. ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದು ಲಾಸ್ಟ್ ಇಟ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಒಂದು ರೌಂಡ್ ತಿರ್ಗಿಸ್ಕೊಳ್ಳೋಣ ಫ್ರೆಂಡ್ಸ್. ನೆಕ್ಸ್ಟು ಒಂದು ಬಟ್ಟಲ್ಲಿ ಹಾಲು ಎತ್ಕೊಳ್ಳೋಣ. ಹಾಲು ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದ್ರ ಮೇಲೆ ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿಲ್ಲ ಅದೇ ಥರ ಪ್ರೆಸ್ ಮಾಡಿಕೊಂಡು ಒಂದು ರೌಂಡ್ ತಿರ್ಗಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ತಿರ್ಗಿಸ್ಕೊಂಡೆ ನಂತರ ಈಗ ಅದಕ್ಕೇ ನಾವು ಸ್ವಲ್ಪ ಕಾಟನ್ ತೊಗೊಳ್ಳೋಣ. ನೋಡಿ ಕಾಟನ್ನ ನಾನು ತೊಗೋತಾ ಇದ್ದೀನಲ್ಲ, ತೊಗೊಂಡು ಅದ್ರ ಮೇಲೆ ಮತ್ತೆ ಒಂದು ಸ್ವಲ್ಪ ಬತ್ತಿ ಮೇಲೆ ಇನ್ನೊಂದು ಸ್ವಲ್ಪ ತೀಟ್ಕೊಳ್ಳೋಣ. ಅದು ಬತ್ತಿ ಸ್ಟಿಫ್ ಆಗುತ್ತೆ. ಈಗ ನಮ್ಮ ಪಾರಿಜಾತ ಬತ್ತಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಇದನ್ನು ಶ್ರಾವಣ ಮಾಸದಲ್ಲಿ ಅಥವಾ ಕಾರ್ತಿಕ್ ಮಾಸದಲ್ಲಿ ಹಚ್ಚಿದರೆ ತುಂಬ ಒಳ್ಳೆಯದಂತೆ. ಶಿವನ ದೇವಾಲಯ ಇರುತ್ತಲ್ಲ ಅಲ್ಲೇ ಹಚ್ಚಿದರೆ ಚೆನ್ನಾಗಿದೆ. ನೆಕ್ಸ್ಟ್ ನಾನೀಗ ಅರ್ಧನಾರೀಶ್ವರ ಬತ್ತಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲಿ 2 ಪಾರ್ಟಾಗಿ ಹತ್ತಿ ತೊಗೋತಾ ಇದ್ದೀನಿ ನಾನು. ನೋಡಿ ನಾನು ಎಷ್ಟು ಪ್ರಮಾಣದಲ್ಲಿ ನೋಡಿ ಉದ್ದ ತೊಗೋತಾ ಇದ್ದೀನಲ್ಲ ಅದೇ ಥರ ತೊಗೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ನಾವು ಪ್ಲಸ್ ಆಕಾರದಲ್ಲಿ ಚಿಹ್ನೆಯಲ್ಲಿ ಇಟ್ಕೊಳ್ಳೋಣ. ಒಂದ್ರ ಮೇಲೊಂದು ಇಟ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ನೋಡಿ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಈಗ ಅಪೋಸಿಟ್ ಡೈರೆಕ್ಷನಲ್ಲಿ ಒಂದ್ರ ಮೇಲೆ ಒಂದು ಬರೋ ಹಾಗೆ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ನಾನು ಇಲ್ಲಿ ಕೈ ಎತ್ಕೊಂಡೆ. ನೋಡಿ ಒಂದ್ರ ಮೇಲೆ ಒಂದು ಅಪೋಸಿಟ್ ಡೈರೆಕ್ಷನಲ್ಲಿ ಮಾಡ್ತಾಯಿದ್ದೀನಿ ಈಗ ನೋಡಿ. ಹಾಗೆ ಅದು 2 ಸೈಡ್ ಬೈ ಸೈಡ್ ಬರುತ್ತೆ. ಆ ಕಡೆದನ್ನ ಆ ಕಡೆ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಹಾಗೆ ಈಗ ನಾನು ಸ್ವಲ್ಪ ಹಾಲನ್ನ ಒಂದು ಬಟ್ಟಲ್ಲಿ ಎತ್ಕೊತಾ ಇದ್ದೀನಿ. ನೋಡಿ ಎಡ್ಜಸ್ನ ಚೆನ್ನಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ. ಹಾಗೆ ಅದ್ರ ಮೇಲೆ ಕಾಟನ್ನ ತೊಗೊಂಬಿಟ್ಟು ನೀಟಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ. ನೋಡಿ ಆ ಥರ ಮಾಡಬೇಕು. ಇದೇ ಥರನೇ ಆ ಕಡೆ ಸೈಡ್ ಕೂಡ ಮಾಡಬೇಕು ಫ್ರೆಂಡ್ಸ್. ನೋಡಿ ಈ ಥರ ಫಸ್ಟ್ ಇಲ್ಲಿ ಮಾಡ್ಕೊಳ್ಳೋಣ. ಈ ಕಡೆ ಸೈಡ್ದು ನೀಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಬರುತ್ತೆ ಅರ್ಧನಾರೀಶ್ವರ ಬತ್ತಿ. ಇದನ್ನು ಶ್ರಾವಣ ಮಾಸದಲ್ಲಿ ಶಿವನ ದೇವಾಲಯಕ್ಕೆ ಹಚ್ಚಬೇಕಂತೆ. ಶಿವಂಗೆ ತುಂಬ ಪ್ರಿಯವಾದ ಬತ್ತಿ ಅಂತ ಫ್ರೆಂಡ್ಸ್. ನೋಡಿ ನೀವು ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ. ಈಗ ಈ ಸೈಡಿನ ಕೂಡ ಅದೇ ಥರ ಮಾಡ್ತಾಯಿದ್ದೀನಿ. ನೋಡಿ ಒಂದು ಬಟ್ಟಲ್ಲಿ ಹಾಲನ್ನ ಎತ್ಬಿಟ್ಟು ಈ ಥರ ಮಾಡ್ತೀನಿ. ಈಗ ನಮ್ಮದು ಅರ್ಧನಾರೀಶ್ವರ ಬತ್ತಿ ಏನಿದೆಯಲ್ಲ ಫ್ರೆಂಡ್ಸ್, ಅದು ಕೂಡ ರೆಡಿ ಆಗ್ತಾಯಿದೆ. ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಪ್ರೆಸ್ ಮಾಡಿಕೊಂಡ್ರೆ ನಮ್ಮ ಅರ್ಧನಾರೀಶ್ವರ ಬತ್ತಿ ಕೂಡ ಈಗ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಅರ್ಧನಾರೀಶ್ವರ ಬತ್ತಿ ಕೂಡ ರೆಡಿಯಾಗಿದೆ. ಹಾಗೆ ನಾನು ಇಲ್ಲಿ ಪಾರಿಜಾತ ಬತ್ತಿ, ತುಪ್ಪದ ಬತ್ತಿ ಹಾಗೆ ಅರ್ಧನಾರೀಶ್ವರ ಬತ್ತಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಶ್ರಾವಣ ಮಾಸ ಬಂತಲ್ಲ, ಎಲ್ಲ ದೇವ್ರಿಗೂ ಹಚ್ಚೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.